So what's your experience? ನಾವು ಇದು ಎವೆನ್ ಫಾಲ್ಸ್ ನೋಡಕ್ ಬಂದಿದ್ದೆ. ಜೋರಾಗಿ ಮಳೆ ಬಂದ್ಬಿಟ್ಟು ಎಲ್ಲರೂ ನೆನ್ಪಿದ್ವಿ. ಚಳಿ ಆಗ್ತಿತ್ತು, ಅದಕ್ಕೆ ರಾಶನ್ ಎಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಬಂದು ನಮ್ಮ ಗೋವಾ ಟ್ರಿಪ್ಪಿನ ಡೇ 2 ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಡೇ 1 ವಿಡಿಯೋನ ನೋಡಿಲ್ಲ, ಇವಾಗಲೇ ಹೋಗಿ ನಮ್ಮ ಚಾನೆಲ್ನ ಚೆಕ್ ಮಾಡಿ. ಡೇ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಓಕೆ, ಬನ್ನಿ ನೋಡೋಣ ನಮ್ಮ ಡೇ 2 ಗೋವಾ ಟ್ರಿಪ್ ಹೇಗಿತ್ತು, ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ನಾವು ಮಾರ್ನಿಂಗ್ ಫಸ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ರೆಸಾರ್ಟಿಂದ ಓಟಿ ಆನ್ ದಿ ವೇನೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಿದ್ದು ಫಸ್ಟ್ ಪ್ಲೇಸೇ ಓಲ್ಡ್ ಗೋವಾ ಚರ್ಚ್ ಎಂಟ್ರಿಯಲ್ಲೇ ಎಲ್ಲರೂ ಫ್ಲವರ್ ಮತ್ತು ಕ್ಯಾಂಡಲ್ಸ್ನ ಸೇಲ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಸ್ವಲ್ಪ ಕ್ಯಾಂಡಲ್ಸ್ನ ಫ್ಲವರ್ನ ತೊಗೊಂಡು ಬಂದು ಕ್ಯಾಂಡಲ್ಸ್ನೆಲ್ಲ ಹಚ್ಚಿ ಸ್ವಲ್ಪ ಪ್ರೇ ಮಾಡಿಕೊಂಡು ಮತ್ತು ಒಳಗೋಗಿ ಎಲ್ಲ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನನಗೆ ಸ್ವಲ್ಪ ತುಂಬ ಚೆನ್ನಾಗಿ ಅನ್ನಿಸ್ತು, ಬಿಕಾಸ್ ನಾನು ಟಿಲ್ ಡೇಟ್ ಯಾವುದೇ ಚರ್ಚಿಗೆ ಕೂಡ ಹೋಗಿರಲಿಲ್ಲ. ಇದೇ ನನ್ನ ಫಸ್ಟ್ ಚರ್ಚ್ ವಿಸಿಟ್ ಆಗಿತ್ತು. ಸೊ ಈ ಚರ್ಚ್ ಬಂದು ಅಪಿರೆನ್ಸ್ ವೈಸ್ ಆಚೆಯಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಎಲ್ಲ ಇಲ್ಲಿ ನೋಡಿಕೊಂಡು ಇಲ್ಲಿಂದ ನಾವು ಹೊರಟಿದ್ದ ನೆಕ್ಸ್ಟ್ ಪ್ಲೇಸ್ ಡೋನಾಪೋಲಾ ವ್ಯೂ ಪಾಯಿಂಟು. ಈ ಪ್ಲೇಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಟಾಪ್ ವ್ಯೂ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಒಂಥರ ಸ್ವರ್ಗ ಥರ ಅನ್ನಿಸ್ತಾಯಿತ್ತು. ಬಿಕಾಸ್ ನಿಜವಾಗ್ಲೂ ಅದೊಂದು ಪೀಸ್ ಆಫ್ ಮೈಂಡ್ನ ನಾವಿಲ್ಲಿ ಫೀಲ್ ಮಾಡ್ಬೋದು. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ಲೇಸು. ಆ ನೇಚರ್ನ ಫೀಲ್ ಮಾಡೋದು, ಅದೊಂಥರ ಆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗೇ ಆ ಫೀಲ್ ಗೊತ್ತಾಗುತ್ತೆ. ಈ ಪ್ಲೇಸ್ನ ನೋಡಿಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ಪ್ಲೇಸೇ ಹಾರ್ವೆಲಮ್ ವಾಟರ್ ಫಾಲ್ಸ್. ಇದು ಅಷ್ಟೇ ಒಂಥರ ನೇಚರ್ ಬ್ಯೂಟಿ ಹೆಂಗಿರುತ್ತೆ ಅನ್ನೋದನ್ನ ಈ ವಾಟರ್ ಫಾಲ್ಸ್ನ ನೋಡ್ತಿದ್ರೇ ಗೊತ್ತಾಗುತ್ತೆ. ನಾವು ಫಾಲ್ಸ್ ಹತ್ರ ಹೋದಾಗ ಫುಲ್ಲು ಮಳೆ ಬರ್ತಿತ್ತು. ಸೊ ಮಳೆಯಲ್ಲಿ ನಿಂದಿದ್ವಿ ಅಂತ ಫಾಲ್ಸ್ನಲ್ಲಿ ನೋಡಿಕೊಂಡು ಅಲ್ಲೇ ಸ್ವಲ್ಪ ಬಿಸಿ ಬಿಸಿ ಜೋಳ ಎಲ್ಲ ತಿನ್ಕೊಂಡು ಫ್ರೆಂಡ್ಸ್ ಎಲ್ಲ ಫುಲ್ಲು ಕಾಮಿಡಿ ಮಾಡಿಕೊಂಡು ಫನ್ ಮಾಡಿ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇದು ಮುಗಿಸ್ಕೊಂಡು ಡೈರೆಕ್ಟು ನಾವು ರಿಟರ್ನು ರೆಸಾರ್ಟ್ ಕಡೆ ಹೊರಟ್ವಿ. ನಮ್ಮದು ಆ್ಯಕ್ಚುಲಿ ನೈಟ್ ಪ್ಲ್ಯಾನ್ ಇದ್ದಿದ್ದು ಕೆಸಿನೋ ಹೋಗಬೇಕು ಅಂತ. ಬಟ್ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ, ಗೊತ್ತಿಲ್ಲ. ಅವತ್ತು ನೈಟು ಎಷ್ಟು ಮಳೆ ಅಂದರೆ ಅದು ನಿಲ್ತಾನೆ ಇಲ್ಲ. ನೆಕ್ಸ್ಟ್ ಲೆವೆಲ್ ಮಳೆ ಬರ್ತಾಯಿತ್ತು. ನಾವು ರೆಡಿಯಾಗಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ, ಇವಾಗ ನಿಲ್ಲುತ್ತೆ ಅವಾಗ ನಿಲ್ಲುತ್ತೆ ಅಂತ. ಬಟ್ ಕೊನೆಗೂ ಮಳೆ ನಿಲ್ಲೇ ಇಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ರೂಮಲ್ಲೇ ಉಳ್ಕೊಂಡ್ವಿ. ಊಟ ಗೀಟ ಎಲ್ಲ ಮಾಡಿಕೊಂಡು ಫುಲ್ಲು ಮಳೆ ಬೇರೆ ಬರ್ತಿತ್ತು. ಅಲ್ಲೇ ಪಕ್ಕದಲ್ಲೇ ಒಂದು ಐಸ್ ಕ್ರೀಮ್ ಶಾಪ್ ಇತ್ತು. ಹೋಗಿ ಐಸ್ ಕ್ರೀಮ್ ಎಲ್ಲ ತೊಗೊಂಬಂದು ತಿಂದು ಆ ಡೇನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗೇ ನಮಗೆ 9 o'clock ಟ್ರೈನ್ ಇತ್ತು. ಸೊ ಅಲ್ಲಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಜರ್ನಿನ ವಾಪಸ್ ಬೆಂಗಳೂರು ಕಡೆಗೆ ಈ ಥರ ಸ್ಟಾರ್ಟ್ ಮಾಡಿದ್ವಿ. ರಾತ್ರಿ ಎಲ್ಲ ಫುಲ್ ಎಂಜಾಯ್ ಮಾಡಿದ್ರಿಂದ ಎಲ್ಲರೂ ಫುಲ್ಲು ಡೀಪ್ ಸ್ಲೀಪ್ ಅರ್ಲಿ ಮಾರ್ನಿಂಗೇ. ಅಲ್ಲಿಂದ ಹೊರಟಿ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟರಲ್ಲಿ ಮೇ ಬಿ ಒಂದು 8:30 ಆಗಿತ್ತು ಅನಿಸುತ್ತೆ. ನಾವು ಆಲ್ಮೋಸ್ಟ್ 1 hour ಮುಂಚೆನೇ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ವಿ. ಫೈನಲಿ ನಮ್ಮ ಜರ್ನಿನ ಮುಗಿಸಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ನಾವೆಲ್ಲ ನಮ್ಮ ಮನೆಗೆ ಹೋಗಿ ಸೇರ್ಕೊಂಡ್ವಿ. ಇದಾಗಿತ್ತು ನಮ್ಮ ಡೇ 2 ಗೋವಾ ಟ್ರಿಪ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. leaving. You want to say anything? Yes. To him? She want to. I will say two for him. I will say love for everyone. Oh my God. Oh, it